ಸಾವನ್ನೇ ಗೆದ್ದು ಬಂದಿದ್ದಂತಹ ವ್ಯಕ್ತಿ ಮತ್ತೆ ಸಾವನ್ನಪ್ಪಿದಂತಹ ಒಂದು ವಿಚಿತ್ರ ಘಟನೆಗೆ ಹಾವೇರಿ ಜಿಲ್ಲೆ ಸಾಕ್ಷಿಯಾಗಿದೆ. ಸತ್ತಿದ್ದಂತಹ ವ್ಯಕ್ತಿ ಮತ್ತೆ ಬದುಕಿ ಬಂದಿದ್ದ. ಈ ಒಂದು ಘಟನೆ ಎಲ್ಲರನ್ನೂ ಕೂಡ ವಿಚಿತ್ರಗೊಳಿಸಿತ್ತು. ಸಾವನ್ನಪ್ಪಿದಾನೆ ಅಂತ ಅಂದುಕೊಂಡಿದ್ದಂತಹ ವ್ಯಕ್ತಿ ಜೀವಂತವಾಗಿದ್ದ. ಆದರೆ ಅದಾದ ನಂತರ ಮತ್ತೆ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ವಿಚಿತ್ರ ಘಟನೆಗೆ ಹಾವೇರಿಯ ಬಂಕಾಪುರ ಗ್ರಾಮ ಸಾಕ್ಷಿಯಾಗಿದೆ. ಜೀವಂತವಾಗಿ ಇರುವಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕುಟುಂಬ ದಾಖಲಿಸಿತ್ತು. ಧಾರವಾಡದಲ್ಲಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಇನ್ನು ಚಿಕಿತ್ಸೆ ಪಡಿತಾ ಇದ್ದಂತಹ ವ್ಯಕ್ತಿ ಮೃತಪಟ್ಟಿದ್ದಾನೆ, ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಖಾಸಗಿ ಆಸ್ಪತ್ರೆಯವರು ಘೋಷಣೆ ಮಾಡ್ತಾರೆ. ಇಲ್ಲ, ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಖಾಸಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದರು. ಹೀಗಾಗಿ ಊರಿಗೆ ಆ ಹೆಣವನ್ನು ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲೇ ಬಿಷ್ಣಪ್ಪ ಅಶೋಕ್ ಅವರು ಇನ್ನೂ ಬದುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಬಿಷ್ಣಪ್ಪ ಅಶೋಕ್ ಗುಡಿಮನಿ ಇನ್ನೂ ಬದುಕಿದ್ದಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇನ್ನೂ ಬದುಕಿದಾರಲ್ಲ, ಸುಮ್ಮನೆ ಸುಳ್ಳು ಹೇಳಿದ್ದಾರೆ ಇವರು ಅಂತ ಮತ್ತೆ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಿಷ್ಣಪ್ಪ ಇದೀಗ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಯವರು ಏನಾದರೂ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ಲೋಪದೋಷ ಮಾಡಿದ್ರ, ಬದುಕಿದ್ದಂತಹ ವ್ಯಕ್ತಿಯನ್ನು ಸಾವನ್ನಪ್ಪಿದ್ದಾರೆ ಅಂತ ಏನಾದರೂ ಸುಳ್ಳು ಮಾಹಿತಿ ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಒಂದು ವೇಳೆ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಕೊಟ್ಟಿರಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ವೈದ್ಯರ ಲೋಪದೋಷಗಳು ಕೂಡ ಇಲ್ಲಿ ಎದ್ದು ಕಂಡು ಬರ್ತಾ ಇದೆ. ಆದರೆ ನಂತರ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಬಿಷ್ಣಪ್ಪ ಅವರ ಜೀವ ಉಳಿಯಲೇ ಇಲ್ಲ. ಮೃತಪಟ್ಟಿದ್ದಾರೆ ಅಂತ ಅಂದುಕೊಂಡು ಮನೆಗೆ ಸಾಗಿಸ್ತಾ ಇದ್ದರು. ಮಾರ್ಗ ಮಧ್ಯದಲ್ಲಿ ಅವರು ಬದುಕಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಮತ್ತೆ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಹುಬ್ಬಳ್ಳಿಯಲ್ಲಿ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಿಷ್ಣಪ್ಪ ಗುಡಿಮನಿಯವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಯ ಮೇಲೆ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಬಿಷ್ಣಪ್ಪ ಅವರು ಸತ್ತು ಹೋಗಿದ್ದಾರೆ, ತೀರ್ ಹೋಗಿದ್ದಾರೆ ಅಂತ ಖಾಸಗಿ ಆಸ್ಪತ್ರೆ ವೈದ್ಯರು ಹೇಳ್ತಾರೆ. ನಂತರ ಅವರು ಅದೃಷ್ಟವಶಾತ್ ಪವಾಡ ಎಂಬಂತೆ ಬದುಕಿ ಬಂದಿದ್ದರು. ಇದಾದ ನಂತರ ಮತ್ತೆ ಸಾವನ್ನಪ್ತಾರೆ ಕಿಮ್ಸ್ ಆಸ್ಪತ್ರೆಯಲ್ಲಿ. ಇಲ್ಲಿ ಯಾರ ಲೋಪದೋಷಗಳು ಎದ್ದು ಕಂಡು ಬರ್ತಾ ಇದೆ? ಅದೇ ರೀತಿಯಾಗಿ ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹುಬ್ಬಳ್ಳಿಯಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯುತ್ತದೆ. ಹುಬ್ಬಳ್ಳಿ ಅಂದ್ರೆ ಒಂದು ಹಾವೇರಿಯ ಒಂದು ಬಂಕಾಪುರದಲ್ಲಿ ಬಿಷ್ಣಪ್ಪ ಅಶೋಕ್ ಗುಡಿಮನಿ ಅಂತೇಳಿ ಅಲಿಯಾಸ್ ಮಸ್ತರ್ 45 ವರ್ಷ. ಈತನಿಗೆ ಹಲವು ತಿಂಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ದ. ಪ್ರಾರಂಭದಲ್ಲಿ ಆ ಕುಟುಂಬಸ್ಥರೆಲ್ಲರೂ ಇವನ್ನ ಹುಬ್ಬಳ್ಳಿಯ ಒಂದು ಅಂದ್ರೆ ಧಾರವಾಡ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸುತ್ತೆ. ಆ ಕುಟುಂಬ ಆಸ್ಪತ್ರೆಗೆ ದಾಖಲಿಸಿದಾಗ ಅಲ್ಲಿ ಆತನಿಗೆ ಉಸಿರು ನಿಂತಿದೆ, ನೀವು ಕರೆದುಕೊಂಡು ಹೋಗಿ ಅಂತೇಳಿ ವೈದ್ಯರು ಹೇಳ್ತಾರೆ ಅನ್ನೋದು ಈ ಕುಟುಂಬಸ್ಥರ ಮಾತು. ಆದ್ರೆ ಆ ವೈದ್ಯರು ಕೊಟ್ಟಂತಹ ಕೆಲವೊಂದಿಷ್ಟು ದಾಖಲೆಯಲ್ಲಿ ಅಂದರೆ ಡೆತ್ ಅಂತ ಯಾವುದೇ ರೀತಿಯಾದಂತಹ ಒಂದು ಡಿಕ್ಲೇರ್ ಅನ್ನ ಮಾಡುದಿಲ್ಲ. ಇಲ್ಲಿ ಒತ್ತಾಯಪೂರ್ವಕವಾಗಿ ಮತ್ತು ವೈದ್ಯರ ಸಲಹೆ ಮೇರೆ ಯಾವುದೇ ರೀತಿಯಂತಹ ನಾವು ವೈದ್ಯರ ಸಲಹೆಗೆ ವಿರೋಧವಾಗಿ ಇವರು ಆತನನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಅಂತೇಳಿ ಅವರು ಕೊಟ್ಟಂತಹ ರಿಪೋರ್ಟ್ ನಲ್ಲಿದೆ. ಆ ನಂತರ ಆತನನ್ನ ಇಲ್ಲಿ ಅಂದ್ರೆ ಉಸಿರು ನಿಲ್ಲುತ್ತೆ ಆ ಒಂದು ಗ್ರಾಮಕ್ಕೆ ಕಳೆದ 1 ವಾರದ ಹಿಂದಗಡೆ ಅಂತಂದ್ರೆ ಬಂಕಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ ಕುಟುಂಬಸ್ಥರು ಮತ್ತು ಸಂಬಂಧಿಕರೆಲ್ಲರೂ ಸೇರಿ. ಆ ಒಂದು ಸಮಯದಲ್ಲಿ ಅಂದ್ರೆ ಆತ ದಿನಂಪ್ರತಿ ಊಟ ಮಾಡುವಂತಹ ಒಂದು ಡಾಬಾ ಇತ್ತು. ಆ ಡಾಬಾ ಸಭೆ ಬರುತ್ತದೆ. ಇಲ್ಲಂತೆ ಅವನ ಪತ್ನಿ ಅಳ್ತಾಳೆ, ಇಲ್ಲಿ ದಿನಂಪ್ರತಿ ಊಟ ಮಾಡುವಂತಹ ಡಾಬಾ ಬಂದಿದೆ, ನೀನು ಊಟ ಮಾಡು ಅಂತ ಹೇಳಿ ಗಳಗಳನ್ನೇ ಅಳ್ತಾಳೆ, ಕಣ್ಣೀರಿಡ್ತಾಳೆ. ಅಂತಹ ಸಮಯದಲ್ಲಿ ಈತ ಸತ್ತಂತಹ ವ್ಯಕ್ತಿ ಏನಿರ್ತಾನೆ ಎದ್ದು ಕುಳಿತಾನೆ, ಆತ ಉಸಿರು ಬರುತ್ತೆ. ಅದೇ ಒಂದು ಕಾರಣಕ್ಕೆ ನಂತರ ತಿಳಿದಂತಹ ಕುಟುಂಬಸ್ಥರು ಸಂಬಂಧಿಕರು ನಂತರ ಇಲ್ಲಿ ಆತನನ್ನ ಸಿಗ್ಗಾಮಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತದೆ. ಇಲ್ಲಿ ಅವನ ಬದುಕಿದ್ದು ದೃಢವಾಗುತ್ತೆ. ನಂತರ ಆತನನ್ನ ಕರೆದುಕೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡಲಾಗುತ್ತೆ. ತೀವ್ರ ನಿಗಾ ಘಟಕದಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಒಂದು ತಂಡವೇ ಇಲ್ಲಿ ಅಂತಾರೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಇಲ್ಲಿ ಅಂತಂದ್ರೆ ಎಸ್ ಎಫ್ ಕಮ್ಮಾರ್ ಏನಂದ್ರೆ ಒಂದು ವೈದ್ಯರ ತಂಡವನ್ನೇ
ತಂಡನೇ ರೂಪಿಸ್ತಾರೆ. ತಂಡ ರೂಪಿಸಿ ಆತನಿಗೆ ಕಳೆದ 1 ವಾರದಿಂದ ಚಿಕಿತ್ಸೆಯನ್ನ ಕೊಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಈ ಬಿಸ್ನಪ್ಪ ಹೇಳಿದ್ರೆ ಇಂದು ಸಾವನ್ನಪ್ತಾರೆ. ಆತ ಸಾಯುವ ಮುನ್ನವೇ ಇದೇ ಒಂದು ಬಂಕಾಪುರ ಗ್ರಾಮದಲ್ಲಿ ಇಲ್ಲಿ ಅಂದ್ರೆ ಪ್ರತಿಯೊಂದು ಗಲ್ಲಿಯಲ್ಲಿಯೂ ಸಹಿತ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾನರ್ಗಳು ನೇತಾಡ್ತವೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಆತರ ಆತ್ಮಕ್ಕೆ ಶಾಂತಿ ಕೋರಿ ಅಂತಂದ್ರೆ ಕೆಲವೊಂದಿಷ್ಟು ಪೋಸ್ಟ್ಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತವೆ. ಅಂದು ವೈರಲ್ ಆಗಿದ್ದು ಮತ್ತು ಕುಟುಂಬಸ್ಥರು ಅಂದೇ ಆತನ ಅಂತ್ಯಕ್ರಿಯೆಗೆ ಏನೆಲ್ಲ ಬೇಕೋ ವಿಧಿವಿಧಾನಗಳ ಪ್ರಕಾರ ಇಲ್ಲಿ ಅಂದ್ರೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ. ಆತ ಬದುಕೀಯವಾಗಿ ಹೇಳಿದ್ರೆ ಮತ್ತು ಕೇವಲ ಸಿದ್ಧತೆ ಅಷ್ಟೇ ಸಹಿತ ಆತನ ಸಂಬಂಧಿಕರು ಕುಟುಂಬಸ್ಥರು ಎಲ್ಲರಿಗೂ ಸಹ ದೂರದಲ್ಲಿರುವಂತಹ ಸಂಬಂಧಿಕರಿಗೂ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅವರೆಲ್ಲರೂ ಬಂಕಾಪುರಕ್ಕೆ ಬಂದು ಇಲ್ಲಂದ್ರೆ ವಾಪಸ್ ತೆರಳುತ್ತಾರೆ. ನಂತರ ಇವತ್ತು ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸಾಯಂಕಾಲ 5 ಗಂಟೆಗೆ ಅಂತಿಮ ವಿಧಿವಿಧಾನಗಳ ಪ್ರಕಾರ ಇಲ್ಲಿದ್ರೆ ಮತ್ತೆ ಅಂತ್ಯಕ್ರಿಯೆ ನಡೆಯಲಿದೆ. ಸಂತೋಷ್. ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.